ದಾವಣಗೆರೆಯ ಪ್ರತಿಷ್ಠಿತ ಜಿಎಂ ಸಮೂಹ ಸಂಸ್ಥೆಗಳ ಅಂಗಸಂಸ್ಥೆಯಾದ ಜಿಎಂ ಹಾಲಮ್ಮ ಪದವಿ ಪೂರ್ವ ಕಾಲೇಜು 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ 100% ಫಲಿತಾಂಶ ದಾಖಲಿಸಿ ಹೊಸ ಮೈಲುಗಲ್ಲು ಸ್ಥಾಪಿಸುವ ಜೊತೆಗೆ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಗಳೆರಡರಲ್ಲೂ 100% ಫಲಿತಾಂಶದೊಂದಿಗೆ ಗಮನ ಸೆಳೆದಿದ್ದು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಇಂದು ಕಾಲೇಜಿನಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವಿಜ್ಞಾನ ವಿಭಾಗದಲ್ಲಿ ಎಸ್ಕೆ ತನ್ಮಯ್ 581 ಅಂಕಗಳೊಂದಿಗೆ ಪ್ರಥಮ ಸ್ಥಾನ, ಎಸ್ ಮಹೇಶ್ 579 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ, ಎಂ ಶ್ರದ್ಧಾ 577 ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಬಿಎ ಹರಿಣಿ 590 ಅಂಕಗಳೊಂದಿಗೆ ಪ್ರಥಮ, ಡಿಆರ್ ಗಣೇಶ್ 587 ಅಂಕಗಳೊಂದಿಗೆ ದ್ವಿತೀಯ, ನಿಸರ್ಗ ಪಿ ಆನಂದಿ 585 ಅಂಕಗಳೊಂದಿಗೆ ತೃತೀಯ ಸ್ಥಾನ ಗಳಿಸಿದ್ದಾರೆ. ಇನ್ನು ವಿವಿಧ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಶತಕದ ಅಂಕಗಳನ್ನು ಪಡೆದು ಅಪ್ರತಿಮ ಸಾಧನೆ ಮೆರೆದಿದ್ದಾರೆ. ವ್ಯವಹಾರ ಅಧ್ಯಯನದಲ್ಲಿ 16, ಸಂಖ್ಯಾಶಾಸ್ತ್ರದಲ್ಲಿ 10, ಗಣಿತದಲ್ಲಿ 3, ಕನ್ನಡದಲ್ಲಿ 2 ವಿದ್ಯಾರ್ಥಿಗಳು ಪೂರ್ಣ ಅಂಕ ಗಳಿಸಿದ್ದು, ಲೆಕ್ಕಶಾಸ್ತ್ರ, ಅರ್ಥಶಾಸ್ತ್ರ ಹಾಗೂ ಗಣಕಯಂತ್ರ ವಿಷಯಗಳಲ್ಲಿ ತಲಾ ಒಬ್ಬರು ವಿದ್ಯಾರ್ಥಿಗಳು ಶತಕ ಸಾಧನೆ ಮಾಡಿದ್ದಾರೆ. ಫಲಿತಾಂಶದ ಅಂಕಿ ಅಂಶಗಳ ಪ್ರಕಾರ ವಿಜ್ಞಾನ ವಿಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದು, ವಾಣಿಜ್ಯ ವಿಭಾಗದಲ್ಲಿ 46 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 44 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಈ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಪೋಷಕರ ಸಮ್ಮುಖದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಓಂಕಾರಪ್ಪ ಎಚ್ಎಸ್ ಹಾಗೂ ಎಎಒ ಶಿವಕುಮಾರ್ ಜಿಜೆ ನೇತೃತ್ವದಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಸಂಸ್ಥೆಯ ಕಾರ್ಯದರ್ಶಿ ಜಿಎಂ ಲಿಂಗರಾಜು ಸೇರಿದಂತೆ ಆಡಳಿತ ಮಂಡಳಿ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಸಾಧನೆಯನ್ನು ಶ್ಲಾಘಿಸಿ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಒಳ್ಳೆ ರಿಸಲ್ಟ್ ಕೊಟ್ಟು ನಮ್ಮ ಕಾಲೇಜಿಗೆ ಎಲ್ಲರೂ ಕೀರ್ತಿ ತಂದಿದ್ದೀರಾ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಈಗ ನೆಕ್ಸ್ಟ್ ಫ್ಯೂಚರ್ ತುಂಬ ದೊಡ್ಡದಿದೆ ವಿದ್ಯಾರ್ಥಿಗಳೇ, ತುಂಬ ಚೆನ್ನಾಗಿದೆ ಫ್ಯೂಚರು. ಯಾಕೆ ಅಂತ ಹೇಳಿದರೆ, ನೀವು ನಿಮ್ಮ ಫ್ಯೂಚರ್ನ ಬರ್ಕೊಳ್ಳೋ ಅಂಥ ಸಮಯ. ಈಗೇನು ಪಿ ಯು ಸಿಲಿ ಎಷ್ಟು ಎಫರ್ಟ್ ಹಾಕಿದ್ದೀರಾ, ಇದ್ರ 4ರಷ್ಟು ನೆಕ್ಸ್ಟ್ ನೀವು ಎಫರ್ಟ್ ಹಾಕಬೇಕಾಗುತ್ತೆ. ರೀಸನ್ ಏನಪ್ಪ ಅಂತ ಹೇಳಿದರೆ, ಈ 3 ವರ್ಷ ಅಥವಾ 4 ವರ್ಷ ನೀವೇನು ಡಿಗ್ರಿ ಮಾಡ್ತಿರಲ್ಲ, ಆ ಡಿಗ್ರಿಲಿ ಪ್ರತಿಯೊಂದು ದಿನನೂ ಕೂಡ ನೀವು ಪಿ ಯು ಸಿಲಿ ಎಷ್ಟು ಎಫರ್ಟ್ ಹಾಕ್ತೀರೋ ಅದು 4ರಷ್ಟು ಆಗ್ತದೆ. ಯಾಕೆ ಅಂತ ಹೇಳಿದರೆ, ಆ 4 ವರ್ಷ ನೀವೇನು ಎಫರ್ಟ್ ಹಾಕ್ತೀರೋ ಫ್ಯೂಚರ್ ತುಂಬ ಈಸಿ ಚೆನ್ನಾಗಿರುತ್ತೆ. ಲಕ್ಷ, 2 ಲಕ್ಷ, 3 ಲಕ್ಷ, ಕೋಟಿ, ದಶಕೋಟಿ, ಶತಕೋಟಿನೂ ದುಡಿಬೋದು. ಯಾಕೆ ಅಂತ ಹೇಳಿದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. ಮೊನ್ನೆ ಒಬ್ಬ ಯಾರು ಎಲಾನ್ ಮಸ್ಕ್ ಫೈರ್ ಮಾಡಿದ್ದಾರೆ. ಫೈರ್ ಅಂತ ಹೇಳಿದರೆ ಅವನಿಗೆ ಬೈದು ಕಂಪ್ನಿಯಿಂದ ಆಚೆಗೆ ಇಟ್ಟಿದ್ದಾನೆ. ಅವನಿಗೆ ನಮ್ಮ ಇಂಡಿಯಾದ ಗುಜರಾತ್ ಆತ ಬಂದು 2-3 ವರ್ಷದಲ್ಲಿ 1300 ಕೋಟಿ ಹೊಡೆಯಾಗಿದ್ದಾನೆ. ಯಾಕೆ ಅಂತ ಹೇಳಿದರೆ ಅವನಲ್ಲಿರೋ ನಾಲೆಡ್ಜ್ ನೀವು ಎಷ್ಟು ಗೇನ್ ಮಾಡ್ಕೊಳ್ತೀರಾ ಅಷ್ಟು ನೀವು ಅಚೀವ್ ಮಾಡೋದಕ್ಕೆ ಈಸಿ ಆಗ್ತದೆ. ಎಲ್ಲರೂ ಕೂಡ ಒಳ್ಳೆ ಡಿಗ್ರಿಗೆ ಸೇರ್ಕೊಳ್ಳಿ. ಏನೇ ಇದ್ದರೂ ನಿಮ್ಮ ಪ್ರಿನ್ಸಿಪಲ್ ಇರ್ತಾರೆ, ಶಿವಕುಮಾರ್ ಸರ್ ಇರ್ತಾರೆ, ನಿಮ್ಮ ಟೀಚರ್ಸ್ ಇರ್ತಾರೆ. ಏನೇ ತೊಂದರೆ ಆದರೂ ಕೂಡ ನೆಕ್ಸ್ಟ್ ಆದರೂ ಕೂಡ ನಾವು ಇರ್ತೀವಿ ನಿಮ್ಮ ಜೊತೆಗೆ. ಪೇರೆಂಟ್ಸಿಗೂ ಹೇಳ್ತೀವಿ, ಎಲ್ಲಿ ಡಿಗ್ರಿ ಓದಿಸ್ಬೇಕು, ಎಲ್ಲಿ ನೀವು ಮಕ್ಕಳನ್ನ ಕರೆಕ್ಟಾಗಿ ಗೈಡ್ ಮಾಡಬೇಕು, ಎಲ್ಲಿ ಬೆಂಗಳೂರಲ್ಲೋ ನಮ್ಮ ಯೂನಿವರ್ಸಿಟಿಲಿ ಎಲ್ಲ ಫೆಸಿಲಿಟೀಸ್ ಇದೆ. ಹರಿಣಿ ಬಿ ಅಂತ ನಾನು 590 ಔಟ್ ಆಫ್ 600 ಸ್ಕೋರ್ ಮಾಡಿದ್ದೀನಿ. ಟೋಟಲ್ ಪರ್ಸೆಂಟೇಜ್ 98.3 ಆಗಿದೆ. ನಾನು ಓದ್ತಿರೋದು GMH ಕಾಲೇಜ್ನಲ್ಲಿ ದಾವಣಗೆರೆ. ನನ್ನ ಲೆಕ್ಚರರ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಇದ್ದಾರೆ. ಪ್ರಿನ್ಸಿಪಲ್ ಸರ್, ಓಂಕಾರಪ್ಪ ಸರ್, ಎಲ್ಲ ಲೆಕ್ಚರರ್ಸ್, ಆಶಾ ಮ್ಯಾಮ್, ಸುನಿಲ್ ಸರ್, ಪ್ರಿಯಾಂಕಾ ಮ್ಯಾಮ್, ಕಾವ್ಯ ಮ್ಯಾಮ್, ಅನಿಲ್ ಸರ್, ರುದ್ರೇಶ್ ಸರ್, ಪ್ರತಿಭಾ ಮ್ಯಾಮ್ ಎಲ್ಲರೂ ಸಹ ತುಂಬ ಸಪೋರ್ಟಿವ್ ಆಗಿದ್ದರು. ಪ್ರಿಪ್ರೇಟ್ರೀಸ್ 4 to 5 ಪ್ರಿಪ್ರೇಟ್ರೀಸ್ ಎಲ್ಲ ಮಾಡ್ತಿದ್ರು. ಎಲ್ಲರದು ಪೇಪರ್ ಚೆಕ್ ಮಾಡೋದಾದಮೇಲೆ ಈವನ್ ಇಂಡಿವಿಜುವಲ್ ಫೀಡ್ಬ್ಯಾಕ್ಸ್ ಎಲ್ಲ ಕೊಡ್ತಿದ್ರು. ಸೊ ಲೈಕ್ ನಾವು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಗೊತ್ತಾಗ್ತಿತ್ತು ಆ್ಯಂಡ್ ಆಲ್. ಸೊ ಲೆಕ್ಚರರ್ಸ್ ಕಡೆಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ಆಬ್ವಿಯಸ್ಲಿ ಪೇರೆಂಟ್ಸ್ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಅವ್ರು ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ಎಲ್ಲ, ಸೊ ದ್ಯಾಟ್ ನಾವು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಎಲ್ಲ. ಸೊ ಆ್ಯಂಡ್ ಈವನ್ ನಾನು 98.3 ಸ್ಕೋರ್ ಮಾಡಿದ್ದೀನಿ ಅಂದರೂ ಇಟ್ಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಸೊ ನನ್ನ 10th 93% ಸ್ಕೋರ್ ಆಗಿತ್ತು. ಸೊ ಎಲ್ಲರೂ ಸಹ ಸೈನ್ಸ್ ತಗೋ ನೀನು ಅಂತ ಹೇಳಿದಾಗ, ನಾನು ಕಾಮರ್ಸ್ ತೊಗೊತೀನಿ ಅಂತ ಹೇಳಿದಾಗ ಅವರಿಬ್ಬರು ನನಗೆ
ನನ್ನ ಡಿಸಿಷನಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರು ಆ ಟೈಮ್ನಲ್ಲಿ ನನ್ನ ಡಿಸಿಷನ್ನ ಸಪೋರ್ಟ್ ಮಾಡಿ ನನ್ನ ಮೇಲೆ ಟ್ರಸ್ಟ್ ಮಾಡಿದ್ದಕ್ಕೆ ಈಗ ನಾನು 98.3% ತಗೊಂಡಿರೋದಕ್ಕೆ ಸಾಧ್ಯ ಆಗಿದೆ. ನಾನು ಮತ್ತೊಮ್ಮೆ ಎಲ್ಲ ಲೆಕ್ಚರರ್ಸ್, ಪ್ರಿನ್ಸಿಪಲ್ ಸರ್, ಹೋಲ್ ಮ್ಯಾನೇಜ್ಮೆಂಟ್, ನಾನ್ ಟೀಚಿಂಗ್ ಸ್ಟಾಫ್, ನಮ್ಮ ಕಾಲೇಜಿಗೆ ಥ್ಯಾಂಕ್ ಯೂನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂದು ಕನ್ನಡದಲ್ಲಿ 98 ಮಾರ್ಕ್ಸ್ ಇದೆ, ಇಂಗ್ಲೀಷ್ 92 ಮಾರ್ಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಔಟ್ ಆಫ್ 40 ಮಾರ್ಕ್ಸ್ ಬಂದಿದೆ. ಸೊ ಟೋಟಲ್ 590 ಔಟ್ ಆಫ್ 600, 98.3% ಆಗಿದೆ ಸರ್. ಸೊ 587, 97.83% ಆಗಿದೆ. ಸೊ ಐ ಆಮ್ ಸೊ ಗ್ರೇಟ್ಫುಲ್ ಟು ದಟ್. ಆ್ಯಂಡ್ ಕಾಲೇಜ್ ಫ್ಯಾಕಲ್ಟಿ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. 4ರಿಂದ 5 ಪ್ರಿಪ್ರೇಟ್ರೀಸ್ ಮಾಡಿ, ರಿವಿಷನ್ ಟೆಸ್ಟ್ಗಳು ಮಾಡಿ, ಫೀಡ್ಬ್ಯಾಕ್ಸ್ಗಳು ಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಫ್ಯಾಕಲ್ಟಿ ಆ್ಯಂಡ್ ಪ್ರಿನ್ಸಿಪಾಲ್ ಸರ್ and HODs and everyone, teaching and non-teaching staff too, and all junior lecturers, senior lecturers, everyone supported a lot to me. And here hard work pays off, and if you do hard work on a right track, it really pays off. Thank you. Parents also supported very well. They are always treated like a friend, and they are all chill, and today they are very grateful to me and they are proud to me. Thank you. ಫಸ್ಟು ನಾನು ಬಂದಾಗ ಇಲ್ಲಿ ತುಂಬ ತೊಂದರೆಗಳಾಗ್ತಾಯಿತ್ತು. ಆದರೆ ನಮ್ಮ ಅಪ್ಪ ಅಮ್ಮ ಯಾವುದೇ ತೊಂದರೆ ಮಾಡ್ದಂಗೆ ಎಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಬ್ಬ ನಮ್ಮ ತಂದೆ ಬಂದು ರೈತರು, ಒಬ್ಬ ರೈತನ ಮಗ ಕೂಡ ಇಂಥ ದೊಡ್ಡ ಕಾಲೇಜಲ್ಲಿ ಓದಿ ಟಾಪರ್ ಆಗ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಈ ಕಾಲೇಜ್ ಆಗಿದೆ. ನಾನು ಇಲ್ಲಿ 97% ತೆಗೆದಿದ್ದೀನಿ. ಎಲ್ಲರೂ ಕೂಡ ಈ ಕಾಲೇಜಿಗೆ ಜಾಯ್ನ್ ಆಗಿ ಎಲ್ಲರೂ ಮಾಡ್ಬೋದು, ಒಳ್ಳೆ ಸ್ಕೋರ್ ಮಾಡ್ಬೋದು. ಆಮೇಲೆ ನಮ್ಮ ಪ್ರಿನ್ಸಿಪಲ್ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಎಲ್ಲ ಸಾಲ್ವ್ ಮಾಡೋರು, ನಾವು ಕೇಳೋ ಮುಂಚೆನೇ ಎಲ್ಲನೂ ಕೊಡೋರು. ಹಾಗಾಗಿ ಇವತ್ತು ಇಷ್ಟೊಂದು ಅಂಕ ಗಳಿಸೋಕ್ಕೆ ಸಾಧ್ಯ ಆಗಿದೆ. ನನ್ನ ಸೆಕೆಂಡ್ PU ರಿಸಲ್ಟ್ ಬಂದು 96.17%. ನಾನು ದಾವಣಗೆರೆ ಒಳ್ಳೆ, ನನ್ನ ತಂದೆ ಕೂಡ ಅಡ್ವೊಕೇಟ್, ನನ್ನ ತಾಯಿ ಕೂಡ ಅಡ್ವೊಕೇಟ್. ಆಮೇಲೆ ನಾನು GM ಹಾಲಮ್ಮ PU ಕಾಲೇಜ್ ಪ್ರಿನ್ಸಿಪಲ್ಲಿಗೆ ಮತ್ತು ನಮ್ಮ ಲೆಕ್ಚರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿದಿನ ಕೂಡ ಅವ್ರು ನನಗೆ ಮೋಟಿವೇಟ್ ಮಾಡಿದ್ದಾರೆ, ಸೊ ದ್ಯಾಟ್ ನಾನು ಒಳ್ಳೆ ಸ್ಕೋರ್ ಮಾಡಲಿ ಅಂತ ನಾನು ಮಾಡಿದ್ದೀನಿ ಕೂಡ. ಆ್ಯಂಡ್ ನಂದು ಕನ್ನಡ 96, ಇಂಗ್ಲೀಷ್ 90, ಫಿಸಿಕ್ಸ್ 98, ಕೆಮಿಸ್ಟ್ರಿ 96, ಮ್ಯಾಥ್ಸ್ 100 ಔಟ್ ಆಫ್ 100, ಬಯಾಲಜಿ 97.